हेलो फ्रेंड्स, वेलकम बैक टू मೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದ್ರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಫಿಸಿಕ್ಸ್ಗೆ ಸಂಬಂಧಪಟ್ಟಂತ ಒಂದು ಕ್ವೆಶ್ಚನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಅದನ್ನು ಸಹ ಮೇನಾಗಿ ನೋಡ್ತಾ ಹೋದ್ರೆ ಈ ಒಂದು ಕಿರಣಗಳಾಗಿರಬಹುದು ಅಥವಾ ಕಾಂತೀಯ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಆಲ್ಮೋಸ್ಟ್ ಈ ಒಂದು ಫಿಸಿಕ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗೋಣ. ಸೊ ಟಿ ಫೈನಲ್ ಆಗಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಈ ರೀತಿದೆ: ಕಾಂತಗಳ ಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವಿಕರ ದಿಕ್ಸೂಚಿಯನ್ನು ಮೊದಲು ರಚಿಸಿದವರು ಯಾರು ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ ಬಿ, ಚೀನಾದವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ನಾವಿಕರ ದಿಕ್ಸೂಚಿಯನ್ನು ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಕಾಂತ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಭೂಮಿ ಒಂದು ಕಾಂತದಂತೆ ವರ್ತಿಸುತ್ತದೆ ಎಂಬುದನ್ನು ಸಾಬೀತುಪಡಿಸಿದವರು ಯಾರು ಅಂತ ಕೇಳಿದರೆ ಸ್ನೇಹಿತರೆ ಲೂಯಿ ಪಾಶ್ಚರ್, ಐನ್ಸ್ಟೀನ್, ಮೈಕಲ್ ಫ್ಯಾರಡೆ ಇವರು ಯಾರು ಆಗೋದಿಲ್ಲ. ಆನ್ಸರ್ ಆಪ್ಷನ್ ಎ, ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥವ್ರು ಆಪ್ಷನ್ ಎ. ಇನ್ನು ಲೂಯಿ ಪಾಶ್ಚರ್ ಬಂದು ಈ ಒಂದು ಉಚ್ಚನಾಯಿ ಕಡಿತಕ್ಕೆ ಬರ್ತಾರೆ. ಆ್ಯಂಡ್ ಐನ್ಸ್ಟೀನ್ ಥಿಯರಿನ ಕೊಡ್ತಾ ಹೋಗ್ತಾರೆ. ಮೈಕಲ್ ಫ್ಯಾರಡೆ ಅವರು ಸಹ ಅವ್ರದ್ದೇ ಅಂತ ಒಂದು ಥಿಯರಿನ ಕೊಡ್ತಾ ಹೋಗ್ತಾರೆ. ಆಪ್ಷನ್ ಎ, ವಿಲಿಯಂ ಗಿಲ್ಬರ್ಟ್. ಮೂರನೇ ಪ್ರಶ್ನೆ: ಆಕರ್ಷಿಸುವ ಗುಣ ಕಾಂತದ ಯಾವ ಭಾಗದಲ್ಲಿ ಅತ್ಯಧಿಕವಾಗಿರುತ್ತದೆ? ಆಕರ್ಷಿಸುವ ಗುಣ ಕಾಂತದ ಯಾವ ಭಾಗದಲ್ಲಿ ಅತ್ಯಧಿಕವಾಗಿರುತ್ತದೆ? ಸೊ ತುದಿಗಳಲ್ಲಿ, ಸೊ ಒಂದು ಕಾಂತ ಇದೆ ಅಂತ ಹೇಳಿದ್ರೆ ಈ ಒಂದು ತುದಿಗಳ ಎಂಡಿಂಗ್ ಪಾಯಿಂಟ್ ಏನಿರುತ್ತೋ ಸೊ ಈ ಒಂದು ಪಾಯಿಂಟ್ ಅಲ್ಲಿ ಅಧಿಕವಾದ ಒಂದು ಆಕರ್ಷಿತವಾದ ಗುಣವನ್ನ ಹೊಂದಿರತಕ್ಕಂಥದ್ದು ಆಪ್ಷನ್ ಬಿ ಆಗಿರುತ್ತೆ. ಇದು ಒಂದು ಸ್ವಾಭಾವಿಕ ಅಯಸ್ಕಾಂತ. ಹೆಮಟೈಟ್, ಮ್ಯಾಗ್ನೆಟೈಟ್, ಬಾಕ್ಸೈಟ್ ಮತ್ತೆ ಅಲ್ನಕೋ. ಸೊ ಅಯಸ್ಕಾಂತ ನೋಡ್ತಾ ಅವರ ಸ್ನೇಹಿತರೆ ಸ್ವಾಭಾವಿಕ ಮತ್ತು ಕೃತಕ ಮೀನ್ಸ್ ಮನುಷ್ಯನಿಂದ ತಯಾರಿಸಲ್ಪಟ್ಟಂಥದ್ದು. ಅಯಸ್ಕಾಂತ ಅಂದರೆ ತನ್ನಂಗೆ ತಾನೇ ಸಿಗ್ತಕ್ಕಂಥದ್ದು ಆಗಿರುತ್ತೆ ಭೂಮಿಯಿಂದ. ಸೊ ಸ್ವಾಭಾವಿಕ ಅಯಸ್ಕಾಂತ ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಬಿ, ಮ್ಯಾಗ್ನೆಟೈಟ್ ಅಂತಕ್ಕಂಥದ್ದು ಆಗಿರುತ್ತೆ. ಒಂದೇ ಕಾಂತದ ಎರಡು ಧ್ರುವಗಳ ಆಕರ್ಷಣ ಸಾಮರ್ಥ್ಯ ಬೇರೆ ಬೇರೆ ಆಗಿರುತ್ತದೆ. ಆಪ್ಷನ್ ಬಿ, ಬೇರೆ ಬೇರೆ ಆಗಿರುತ್ತದೆ. ಪ್ಯಾರಕಾಂತೀಯ ವಸ್ತುಗಳನ್ನು ಕಾಸುತ್ತಾ ಹೋದಾಗ ಕಾಂತದ ಗುಣವು ಈ ಕೆಳಗಿನಂತೆ ಆಗುತ್ತೆ. ಸೊ ಕಾಂತೀಯ ವಸ್ತುಗಳನ್ನ ತಗೊಳ್ತಾ ಹೋದ ಸ್ನೇಹಿತರೆ ಅದು ಪ್ಯಾರಕಾಂತಿ ಆಗಿರ್ಬೋದು ಅಥವಾ ಕಾಂತೀಯ ಯಾವುದೇ ಅಯಸ್ಕಾಂತ ಆಗಿರ್ಬೋದು, ಅದನ್ನ ನಾವು ಕಾಯಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಒಂದು ಕಾಂತೀಯ ಗುಣ ಏನಾಗುತ್ತೆ ಅದು ಕ್ಷೀಣಿಸುತ್ತಾ ಹೋಗುತ್ತೆ. ಆಪ್ಷನ್ ಬಿ, ಕ್ಷೀಣಿಸುತ್ತದೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ಮೊದಲು ಪತ್ತೆ ಮಾಡಿದವರು ಯಾರು? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ಮೊದಲು ಪತ್ತೆ ಮಾಡಿದವರು ಯಾರು? ಆನ್ಸರ್ ಆಪ್ಷನ್ ಸಿ, ಕ್ರಿಸ್ಟಿಯನ್ ಓಯರ್ಸ್ಟೆಡ್ ಅಂತಕ್ಕಂಥವ್ರು. ಫ್ಯೂಸ್ನ ಮಿಶ್ರಲೋಹ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಫ್ಯೂಸ್ನ ಮಿಶ್ರಲೋಹ ಸೀಸಾ ಪ್ಲಸ್ ತವರ. ಆಪ್ಷನ್ ಡಿ. ಶುಷ್ಕ ವಿದ್ಯುತ್ ಕೋಶದಲ್ಲಿ ಬಳಸಿರುವ ಅಲೋಹ ಕೇಳಿದರೆ ಸ್ನೇಹಿತರೆ ಶುಷ್ಕ ವಿದ್ಯುತ್ ಕೋಶದಲ್ಲಿ ಬಳಸಿರುವಂತಹ ಅಲೋನ ಕಾರ್ಬನ್ ಇಂಗಾಲ. ಆಪ್ಷನ್ ಬಿ. ಈ ಕೆಳಗಿನಲ್ಲಿ ಕಾಂತೀಯ ವಸ್ತು ಯಾವುದು? ಕಲೆರಹಿತ ಉಕ್ಕು, ಕೋಬಾಲ್ಟ್, ಚಿನ್ನ, ಬೆಳ್ಳಿ ಅಂತ ಕೊಟ್ಟಿದ್ದಾರೆ. ಕಾಂತೀಯ ವಸ್ತು ಬಂದು ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ ಕಬ್ಬಿಣ, ಕೋಬಾಲ್ಟ್, ನಿಕ್ಕಲ್ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ, ಕೋಬಾಲ್ಟ್. ಈ ಕೆಳಗೆ ಡಯಕಾಂತೀಯ ವಸ್ತು ಯಾವುದು ಅಂತ ಕೇಳಿದ್ರೆ ಡಯಕಾಂತೀಯ ಅಂತ ಹೇಳಿದ್ರೆ ಅದು ಕಾಂತೀಯ ವಸ್ತು ಆಗಿರೋದಿಲ್ಲ ಸ್ನೇಹಿತರೆ. ಸೊ ಅಲ್ಲಿ ಯಾವುದೇ ಒಂದು ಆಕರ್ಷಣೆ ಇರೋದಿಲ್ಲ. ಸೊ ಅಂತದ್ದಂತ ಹೇಳಿರೋದು ಬಂದು ಆಪ್ಷನ್ ಎ, ಆಂಟಿಮನಿ. ಅಲ್ಲಿ ಯಾವುದೊಂದು ಕಾಂತೀಯ ಗುಣ ಹೊಂದಿರೋದಿಲ್ಲ. ಈ ಕೆಳಗಿನಲ್ಲಿ ಯಾವುದು ಒಂದು ಕಾಂತೀಯ ವಸ್ತು ಅಲ್ಲ ಅಂತ ಹೇಳಿದರೆ ಆನ್ಸರ್ ಆಪ್ಷನ್ ಡಿ, ಉಪ್ಪು. ಬಿಕಾಸ್ ನೀವು ನೋಡಿರಬಹುದು ಉಪ್ಪು ಅಂತಕ್ಕಂಥದ್ದು ಈ ಒಂದು ವಿದ್ಯುತ್ಗಳಲ್ಲೂ ಸಹ ಯೂಸ್ ಮಾಡ್ತಾ ಹೋಗ್ತಾರೆ, ಗ್ರೌಂಡ್ ಆಗಬಾರ್ದು ಅದಕ್ಕೋಸ್ಕರ. ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೀಣ ಕಾಂತೀಯತೆಯನ್ನು ತೋರುವುದು ಯಾವುದು? ನೋಡಿ, ಫೆರೋಕಾಂತೀಯ ವಸ್ತು, ಪ್ಯಾರಕಾಂತೀಯ, ಡಯಕಾಂತೀಯ ಅಂತ ಕೊಟ್ಟಿದ್ದಾರೆ. ಸೊ ಡಯಕಾಂತೀಯ ವಸ್ತುಗಳು ಏನಿದಾವೋ ಡಯಕಾಂತೀಯ ವಸ್ತುಗಳು ಈ ಒಂದು ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೀಣ ಕಾಂತಿಯನ್ನು ಅಂದ್ರೆ ಇಟ್ ಮೀನ್ಸ್ ಕಾಂತೀಯತೆ ಅಂತ ತುಂಬಾ ಕಡಿಮೆ ಇರುತ್ತೆ. ಅದೊಂದು ಅಕಾಂತೀಯತೆ ಅಂತ ರೀತಿ ವರ್ತನೆನ ಮಾಡ್ತಕ್ಕಂಥದ್ದಾಗುತ್ತೆ ಡಯಕಾಂತೀಯನ. ಪ್ಯಾರಕಾಂತೀಯ ಮತ್ತೆ ಫೆರೋಕಾಂತೀಯ ನೋಡ್ತಾ ಹೋದ್ರೆ ಪ್ಯಾರಕಾಂತೀಯ ಸ್ವಲ್ಪ ಕಡಿಮೆ ಇರುತ್ತೆ, ಫೆರೋಕಾಂತೀಯ ತುಂಬಾ ಒಂದು ಗುಡ್ ಒಂದು ಕಾಂತೀಯತೆಯನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಈ ಕೆಳಗಿನಲ್ಲಿ ಪ್ಯಾರಕಾಂತೀಯ ವಸ್ತುಗಳು ಯಾವುವು? ಸೊ ಪ್ಯಾರಕಾಂತೀಯ ಅಂತ ಹೇಳಿದ ಸ್ನೇಹಿತರೆ ಒಂದು ಕಾಂತೀಯತೆನ ಹೊಂದಿರುತ್ತೆ, ಬಟ್ ಬೆಟರ್ ಅಂದರೆ ತುಂಬ ಗುಡ್ ಒಂದು ಕಾಂತೀಯತೆ ಅಂದರೆ ಪೆರೋಕಾಂತೀಯ ಬರುತ್ತೆ. ಪ್ಯಾರ ಅಂದರೆ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ ಚಿನ್ನ, ಆಂಟಿಮನಿ, ನೀರು ಇದೆಲ್ಲ ಪ್ಯಾರಕಾಂತೀಯ ವಸ್ತುಗಳಿಗೆ ಬರೋದಿಲ್ಲ. ಆಪ್ಷನ್ ಎ, ಅಲ್ಯೂಮಿನಿಯಂ. ನೆಕ್ಸ್ಟ್ ಬಂದು
ಈ ಕೆಳಗಿನಲ್ಲಿ ಯಾವುದು ಪ್ಯಾರಾಕಾಂತೀಯ ವಸ್ತುವಲ್ಲ? ಪ್ಲಾಟಿನಂ, ಕ್ರೋಮಿಯಂ, ತಾಮ್ರ ಮತ್ತು ಕಬ್ಬಿಣ. ಉತ್ತರ ಆಪ್ಷನ್ ಡಿ. ಸೊ ಇದೊಂದು ಪ್ಯಾರಾಕಾಂತೀಯ ಅಲ್ಲ, ಯಾಕಂದರೆ ಇದೊಂದು ಪೆರೋಕಾಂತೀಯ. ಸೊ ಹಾಗಾಗಿ ಪೆರೋಕಾಂತೀಯ ಕಬ್ಬಿಣ, ಸೊ ಪ್ಯಾರಾಕಾಂತೀಯ ವಸ್ತು ಆಗಿರೋದಿಲ್ಲ. ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕಾಂತೀಯತೆಯನ್ನು ತೋರುವವು. ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕಾಂತೀಯತೆಯನ್ನು ತೋರುವುದು ಯಾವುದಂತ ಹೇಳಿದವರೆ, ಸೊ ಆನ್ಸರ್ ಆಪ್ಷನ್ ಬಿ, ಪ್ಯಾರಾಕಾಂತೀಯ. ಈ ಕೆಳಗಿನಲ್ಲಿ ತಾತ್ಕಾಲಿಕ ಕಾಂತ ಯಾವುದು? ದಂಡಕಾಂತ, ಸೂಜಿಕಾಂತ, ಲಾಳಾಕೃತಿಯ ಕಾಂತ ಅಂಡ್ ವಿದ್ಯುತ್ ಕಾಂತ. ಆಪ್ಷನ್ ಡಿ, ವಿದ್ಯುತ್ ಕಾಂತ. ವಿದ್ಯುತ್ ಪರಿವರ್ತಕದಲ್ಲಿ ಅತ್ಯವಶ್ಯಕವಾಗಿ ಉಪಯೋಗಿಸುವಂತಹ ವಸ್ತು ಯಾವುದು? ಉಕ್ಕು, ಪ್ಲಾಸ್ಟಿಕ್, ಕಾಂತ ಮತ್ತು ಚಿನ್ನ. ವಿದ್ಯುತ್ ಉತ್ಪರಿವರ್ತಕದಲ್ಲಿ ಅತ್ಯವಶ್ಯಕವಾಗಿ ಉಪಯೋಗಿಸುವಂತಹ ಒಂದು ವಸ್ತು ಆಪ್ಷನ್ ಸಿ, ಕಾಂತ. 40 ವ್ಯಾಟ್ ಬಲ್ಬ್ ಅನ್ನು ಪ್ರತಿದಿನ 5 ಗಂಟೆಗಳ ಕಾಲ ಉರಿದಾಗ ತಿಂಗಳಿಗೆ ವೆಚ್ಚವಾಗುವ ವಿದ್ಯುತ್ ಕಿಲೋ ವ್ಯಾಟ್ ಅವರ್ಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ 40 ವ್ಯಾಟ್ ಬಲ್ಬ್ ಅನ್ನು ಪ್ರತಿದಿನ 5 ಗಂಟೆಗಳ ಕಾಲ ಉರಿದಾಗ ತಿಂಗಳಿಗೆ ವೆಚ್ಚವಾಗುವ ವಿದ್ಯುತ್ ಕಿಲೋ ವ್ಯಾಟ್ ಅಂತ ಹೇಳಿದ್ರೆ, ಸೊ ಆನ್ಸರ್ ಆಪ್ಷನ್ ಬಿ, 6 ಕಿಲೋ ವ್ಯಾಟ್ ಅವರ್. ನೆಕ್ಸ್ಟ್, ತಟಸ್ಥ ವಾಹಕ ತಂತಿಯ ಬಣ್ಣ ಯಾವುದು? ಕಪ್ಪು, ಕೆಂಪು, ಬಿಳಿ ಮತ್ತೆ ಹಸಿರು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ತಟಸ್ಥ ವಾಹಕ ತಂತಿಯ ಬಣ್ಣ ಕಪ್ಪಾಗಿರುತ್ತದೆ. ವಿದ್ಯುತ್ ಮಂಡಲ ರಚನೆಯಲ್ಲಿ ಅಮ್ಮೀಟರ್ ಅನ್ನು ಜೋಡಿಸಬೇಕಾದ ರೀತಿ ಯಾವುದೆಂದರೆ ಅದು ಸಮಾಂತರವಾಗಿ. ಸಮಾಂತರ ಮೀನ್ಸ್ 1 by 1, ಒಂದಾದ್ಮೇಲೆ 1 by 1 ಕೆಳಗಡೆ ಸಮಾಂತರವಾಗಿ ಜೋಡಿಸಿರುತ್ತಾರೆ. 4 ಓಮ್ ರೋಧವಿರುವ ವಾಹಕವನ್ನು 20 ವೋಲ್ಟ್ ವಿಭವಾಂತರ ನಡುವೆ ಜೋಡಿಸಿದಾಗ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅಂತ ಕೇಳಿದರೆ, ಸೊ ವಿದ್ಯುತ್ ಪ್ರವಾಹ ಬಂದು ಸೊ V/R ಅಂತ ಹೇಳ್ತೀವಿ ಅಥವಾ ಓಮ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆನ್ಸರ್ ಬಂದು 20/4, ಆನ್ಸರ್ 5 ಆಗಿರುತ್ತೆ, 5 ಆಂಪೇರ್. ವಿದ್ಯುತ್ ವಿಧಾನದಲ್ಲಿ ಕಾಂತಗಳನ್ನು ತಯಾರಿಸುವಾಗ ಸುರುಳಿಯಲ್ಲಿನ ಸುತ್ತುಗಳನ್ನು ಹೆಚ್ಚಿಸುವುದರಿಂದ ಆಗುವ ಉಪಯೋಗವೇನಂತಂದ್ರೆ ಕಾಂತ ಶಕ್ತಿ ಹೆಚ್ಚಾಗುತ್ತದೆ. ಪರಮಾಣುವಿನ ಬೀಜದ ಸ್ಥಿರತೆಯನ್ನು ಕಾಪಾಡುವ ಬಲ ಯಾವುದು? ಬೈಜಿಕ ಬಲ, ಪ್ರಬಲ ಬೈಜಿಕ ಬಲ, ದುರ್ಬಲ ಬೈಜಿಕ ಬಲ, ಅಣುಬಲ. ಆನ್ಸರ್ ಆಪ್ಷನ್ ಬಿ, ಪ್ರಬಲ ಬೈಜಿಕ ಬಲ. ಒಂದು ಕಾಂತವನ್ನು ಕಾಂತಹೀನಗೊಳಿಸುವ, ಅಂದ್ರೆ ಕಾಂತಹೀನ ಅಂತ ಹೇಳಿ ಮೀನ್ಸ್ ಕಾಂತವನ್ನು ನಾಶ ಮಾಡ್ತಕ್ಕಂಥ ಒಂದು ವಿಧಾನ ಅಂತ ಹೇಳಿದ್ರೆ ಕಾಯಿಸೋದ್ರಿಂದ ನಾಶ ಆಗುತ್ತೆ, ಸುತ್ತಿಗೆಯಿಂದ ಬಡಿಯುವುದರಿಂದ ಕಾಂತ ಕ್ಷೇತ್ರದ ಒಂದು ಬಲ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ವಿರುದ್ಧ ಕಾಂತ ಕ್ಷೇತ್ರ ಇಡುವ, ಇಟ್ ಮೀನ್ಸ್ ವಿರುದ್ಧ ಕಾಂತ ಕ್ಷೇತ್ರ ಅಂತ ಹೇಳಿದ್ರೆ ಈ ಒಂದು ಆಪೋಸಿಟ್ ಆಗಿ, ಇಟ್ ಮೀನ್ಸ್ ನಾರ್ತ್ ಇರ್ತಕ್ಕಂಥ, ಸೌತ್ ಇರ್ತಕ್ಕಂಥದ್ದು. ಸೊ ಓಕೆ, ಸೊ ಇರ್ತಕ್ಕಂಥ ಒಂದು ಏನು ಕಾಂತದ್ರು ಇರುತ್ತೋ ಇಲ್ಲಿ ಏನಾಗುತ್ತೆ, ಸೌತ್ ಇಡೋದು, ನಾರ್ತ್ ಇಟ್ಟಾಗ ಏನಾಗುತ್ತೆ, ಅದು ಬಲಹೀನ ಆಗುತ್ತೆ, ಅದೊಂದಕ್ಕೊಂದು ಕಚ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ, ಮೇಲಿನ ಎಲ್ಲ ಕಾರಣಗಳು. ವಿದ್ಯುತ್ ಕಾಂತೀಯ ತರಂಗಗಳ ಶಕ್ತಿಗೆ ಹೀಗೆಂದು ಕರೆಯಲಾಗುತ್ತದೆ. ವಿದ್ಯುತ್ ಕಾಂತೀಯ ತರಂಗಗಳ ಶಕ್ತಿಗೆ ವಿದ್ಯುತ್ ಕಾಂತೀಯ ವಿಕಿರಣ ಎಂದು ಕರೆಯಲಾಗುತ್ತದೆ. ವಿದ್ಯುತ್ ಕಾಂತೀಯ ವಿಕಿರಣದ ವೇಗ ಎಷ್ಟು ಅಂತ ಹೇಳಿದ್ರೆ 3 × 10⁸ ಮೀಟರ್/ಸೆಕೆಂಡ್. ಆಪ್ಷನ್ ಸಿ. ಪ್ಲಾಂಕ್ನ ಸ್ಥಿರಾಂಕ ಮೌಲ್ಯ ಎಷ್ಟು? ಪ್ಲಾಂಕ್ನ ಸ್ಥಿರಾಂಕ ಮೌಲ್ಯ 6.626 × 10⁻34 ಜೌಲ್ ಸೆಕೆಂಡ್ ಅಂತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಬಿ. ಅವಕೆಂಪು ವಿಕಿರಣಗಳನ್ನು ಮೊದಲು ಪತ್ತೆ ಮಾಡಿದವರು ಯಾರು? ಅವಕೆಂಪು ವಿಕಿರಣಗಳನ್ನು ಮೊದಲು ಪತ್ತೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ, ವಿಲಿಯಂ ಹರ್ಷಲ್. ಟಿವಿಯನ್ನು ದೂರದಿಂದಲೇ ನಿಯಂತ್ರಿಸಲು ಉಪಯೋಗಿಸುವ ಕಿರಣಗಳು. ಆಪ್ಷನ್ ಎ, ಅವಕೆಂಪು. ನೆಕ್ಸ್ಟ್ 1801ರಲ್ಲಿ ನೇರಳಾತೀತ ಕಿರಣಗಳನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ಆಪ್ಷನ್ ಬಿ, J.W. ರಿಡ್ಸನ್ ಅಂತಕ್ಕಂಥವ್ರು ಈ ಒಂದು ನೇರಳಾತೀತ ಕಿರಣಗಳನ್ನ ಆವಿಷ್ಕಾರ ಮಾಡ್ತಾರೆ. ಅಂಡ್ ರಾನ್ಸನ್ ಬಂದು ಎಕ್ಸ್ರೇ ಕಿರಣಗಳನ್ನ ಆವಿಷ್ಕಾರವನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೂಕ್ಷ್ಮ ಜೀವಿಗಳನ್ನ ಕೊಲ್ಲಲು ಉಪಯೋಗಿಸುವಂತಹ ವಿಕಿರಣ ಯಾವುದು ಅಂತ ಕೇಳಿದರೆ, ಸೂಕ್ಷ್ಮ ಜೀವಿಗಳನ್ನ ಕೊಲ್ಲಲು ಬಳಸುವಂತಹ ವಿಕಿರಣ ನೇರಳಾತೀತ ಕಿರಣಗಳು.
ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಉಪಯೋಗಿಸುವ ವಿಕಿರಣ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಆಪ್ಷನ್ ಬಿ ಗಾಮಾ. ರಾಡರ್ಗಳ ಉಪಯೋಗಿಸುವ ವಿಕಿರಣ, ರಾಡರ್ಗಳಲ್ಲಿ ಉಪಯೋಗಿಸುವಂತಹ ಒಂದು ವಿಕಿರಣ ಅದು ಬಂದು ಸೂಕ್ಷ್ಮ ತರಂಗ, ಆಪ್ಷನ್ ಎ. ಉಪಗ್ರಹಗಳಲ್ಲಿ ಸಂವಹನಕ್ಕಾಗಿ ಉಪಯೋಗಿಸುವಂತಹ ಒಂದು ವಿಕಿರಣ ಅಂತ ಹೇಳಿದ್ರೆ ಸೂಕ್ಷ್ಮ ತರಂಗ, ಆಪ್ಷನ್ ಬಿ ಆಗಿರುತ್ತೆ. ವಿಕಿರಣ ಶಕ್ತಿಯು ಅದರ ಆವೃತ್ತಿಗೆ ಡ್ಯಾಶ್ ದಲ್ಲಿ ಇರುತ್ತದೆ ಅಂತ ಹೇಳಿದ್ರೆ ನೇರ ಅನುಪಾತ, ಆಪ್ಷನ್ ಡಿ ನೇರ ಅನುಪಾತದಲ್ಲಿರುತ್ತದೆ. ಬೆಳಕಿನಂತಹ ವಿದ್ಯುತ್ಕಾಂತೀಯ ತರಂಗಗಳಿಂದ ಆಗಿರುವ ನಿರ್ದಿಷ್ಟ ಶಕ್ತಿಯುಳ್ಳ ಕಣ ಯಾವುದಂತ ಹೇಳಿದ್ರೆ ಆಪ್ಷನ್ ಬಿ ಪ್ರೋಟಾನ್. ಫೋಟಾನ್ ಶಕ್ತಿ ಮತ್ತು ಆವೃತ್ತಿಗಳಿಗಿರುವ ಸಂಬಂಧ E=hv, ಆಪ್ಷನ್ ಸಿ. ಲೋಹದಿಂದ ಹೊರಬೀಳುವ ವಿದ್ಯುತ್ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಿರ್ಧರಿಸುವ ಅಂಶ ಯಾವುದು? ಲೋಹದಿಂದ ಹೊರಬೀಳುವ ವಿದ್ಯುತ್ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಿರ್ಧರಿಸುವ ಅಂಶ ಯಾವುದು? ಆಪ್ಷನ್ ಬಿ ವಿಕಿರಣದ ತೀವ್ರತೆ. ದ್ಯುತಿ ಎಲೆಕ್ಟ್ರಾನ್ಗಳ ಚಲನಶಕ್ತಿಯನ್ನು ನಿರ್ಣಯಿಸುವ ಅಂಶ ಯಾವುದು? ದ್ಯುತಿ ಎಲೆಕ್ಟ್ರಾನ್ಗಳ ಚಲನಶಕ್ತಿಯನ್ನು ನಿರ್ಣಯಿಸುವ ಅಂಶ ಯಾವುದು? ಆಪ್ಷನ್ ಎ ಪ್ರೋಟಾನಿನ ಆವೃತ್ತಿ. ಚಲನಚಿತ್ರಗಳಲ್ಲಿ ಶಬ್ದ ಪುನರುತ್ಪಾದನೆ ಮಾಡುವುದಕ್ಕಾಗಿ ಉಪಯೋಗಿಸುವುದು ವಿದ್ಯುತ್ ಕೋಶ, ದ್ಯುತಿವಿದ್ಯುತ್ ಕೋಶ, ಫೋಟಾನ್ ಕಣಗಳು, ಲೇಸರ್ ಕಣಗಳು. ಚಲನಚಿತ್ರಗಳಲ್ಲಿ ಶಬ್ದ ಉತ್ಪಾದನೆ ಮಾಡುವುದಕ್ಕಾಗಿ ಉಪಯೋಗಿಸುವುದು ಆಪ್ಷನ್ ಬಿ ದ್ಯುತಿವಿದ್ಯುತ್ ಕೋಶ. ಎರಡು ಕಾಯಗಳ ನಡುವಿನ ದೂರವನ್ನು ನಿಖರವಾಗಿ ಅಳೆಯಲು ಉಪಯೋಗಿಸುವುದು ಆಪ್ಷನ್ ಎ ಲೇಸರ್ ಬೆಳಕು. ವಸ್ತುವಿನ ಅಣುರಚನೆಯನ್ನು ತಿಳಿಯಬಹುದಾದ ಸಾಧನ, ವಸ್ತುವಿನ ಅಣುರಚನೆಯನ್ನು ತಿಳಿಯಬಹುದಾದ ಸಾಧನ ರಾಮನ್ ರೋಹಿತ್ ದರ್ಶಕ. ನೆಕ್ಸ್ಟ್ ಲೇಸರ್ ಬೆಳಕನ್ನು ಉಪಯೋಗಿಸಿಕೊಂಡು ದೃಗ್ನಾರುಗಳ ಮೂಲಕ ಸಂದೇಶಗಳನ್ನು ಕಳುಹಿಸುವ ಮತ್ತು ಪಡೆಯುವ ತಂತ್ರಜ್ಞಾನ ಯಾವುದೆಂದರೆ ಆಪ್ಷನ್ ಸಿ ದೃಕ್ ಸಂವಹನ. ವಿದ್ಯುತ್ಕಾಂತೀಯ ವಿಕಿರಣಗಳಲ್ಲಿ ಅತ್ಯಂತ ಶಕ್ತಿಯುತವಾದದ್ದು ಗಾಮಾ ಕಿರಣಗಳು, ಆಪ್ಷನ್ ಬಿ. ತರಂಗ ದೂರ 400 ನ್ಯಾನೋಮೀಟರ್ ನಿಂದ 750 ನ್ಯಾನೋಮೀಟರ್ ವರೆಗೆ ಇರುವ ವಿದ್ಯುತ್ಕಾಂತೀಯ ತರಂಗಗಳ ಹೆಸರು ಗೋಚರ ಬೆಳಕು. ಕ್ಷ-ಕಿರಣ ಚಿತ್ರವನ್ನು ಉಪಯೋಗಿಸಿಕೊಂಡು ವಸ್ತುಗಳನ್ನು ಅಧ್ಯಯನ ಮಾಡುವ ತಾಂತ್ರಿಕತೆಗೆ ಹೀಗೆಂದು ಕರೆಯಲಾಗುತ್ತದೆ. ಕ್ಷ-ಕಿರಣ ಚಿತ್ರವನ್ನು ಉಪಯೋಗಿಸಿಕೊಂಡು ವಸ್ತುಗಳನ್ನು ಅಧ್ಯಯನ ಮಾಡುವ ತಾಂತ್ರಿಕತೆಗೆ ಹೀಗೆಂದು ಕರೆಯಲಾಗುತ್ತದೆ. ಆಪ್ಷನ್ ಬಿ ರೇಡಿಯೋಗ್ರಫಿ. ಬೀಟಾ ಕಿರಣಗಳ ವೇಗವು ಬೆಳಕಿನ ವೇಗಕ್ಕಿಂತ ಕಡಿಮೆ ಇರುತ್ತದೆ. ನಕಲಿ ನೋಟ್ಗಳನ್ನು ಪತ್ತೆ ಹಚ್ಚಲು ಬಳಸುವ ಸಾಧನದಲ್ಲಿ ಬಳಸುವ ಒಂದು ತರಂಗ ಯಾವುದು? ಆನ್ಸರ್ ಆಪ್ಷನ್ ಎ ನೇರಳಾತೀತ ಕಿರಣ. ಮೂರು ಆಯಾಮಯುಳ್ಳ ದೃಶ್ಯವನ್ನು ಪಡೆಯುವ ಒಂದು ತಾಂತ್ರಿಕತೆ ಯಾವುದು? ಹಾಲೋಗ್ರಫಿ, ಕ್ರೋಮಟೋಗ್ರಫಿ, ರೇಡಿಯೋಗ್ರಫಿ, ಕ್ಷ-ಕಿರಣ. ಉತ್ತರ ಆಪ್ಷನ್ ಎ ಹಾಲೋಗ್ರಫಿ. ಸಹಜ ಅರೆವಾಹಕಗಳಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಡ್ಯಾಶ್ ಪ್ರಮಾಣದಲ್ಲಿರುತ್ತವೆ. ಸಹಜ ಅರೆವಾಹಕಗಳಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಡ್ಯಾಶ್ ಪ್ರಮಾಣದಲ್ಲಿರುತ್ತವೆ. ಸಮ, ಅಸಮ, ವಿಲೋಮ. ಆನ್ಸರ್ ಆಪ್ಷನ್ ಎ ಸಮ. ಪಂಚವೇಲೆನ್ಸಿ ಪರಮಾಣುಗಳಿಂದ ಡೋಪಿಂಗ್ ಮಾಡಿ ತಯಾರಿಸಿದ ವಾಹಕ ಎನ್ ರೀತಿ, ಪಿ ರೀತಿ, ಎನ್ ಪಿ ರೀತಿ ಯಾವುದು ಅಲ್ಲ? ಉತ್ತರ ಆಪ್ಷನ್ ಎ ಎನ್ ರೀತಿ. ಅರೆವಾಹಕ ಡಯೋಡ್ನ ಇನ್ನೊಂದು ಹೆಸರೇನು? ಅರೆವಾಹಕ ಡಯೋಡ್ನ ಇನ್ನೊಂದು ಹೆಸರು ಆಪ್ಷನ್ ಸಿ ಪಿ-ಎನ್ ಜಂಕ್ಷನ್. ಪಿ-ಎನ್ ಜಂಕ್ಷನ್ನಲ್ಲಿ ಎಲೆಕ್ಟ್ರಾನ್ಗಳು ಈ ಕೆಳಗಿನಂತೆ ಪ್ರವಹಿಸುತ್ತವೆ. ಉತ್ತರ ಆಪ್ಷನ್ ಎ ಎನ್ ಪ್ರದೇಶದಿಂದ ಪಿ ಪ್ರದೇಶಕ್ಕೆ ಹರಿಯುತ್ತವೆ.
ಅರೆವಾಹಕ ವಿದ್ಯುದ್ವಾಹಕತೆ, ಅರೆವಾಹಕಗಳ ವಿದ್ಯುದ್ವಾಹಕತೆ ತಾಪದೊಂದಿಗೆ ಏರುತ್ತಾ ಹೋಗುತ್ತದೆ. ಆಪ್ಷನ್ ಬಿ, ತಾಪದೊಂದಿಗೆ ಏರುತ್ತಾ ಹೋಗುತ್ತದೆ. ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ನೇರ ವಿದ್ಯುತ್ ಪ್ರವಾಹವಾಗಿ ಪರಿವರ್ತಿಸುವ ಸಾಧನದ ಹೆಸರೇನು? ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ನೇರ ವಿದ್ಯುತ್ ಪ್ರವಾಹವಾಗಿ ಪರಿವರ್ತಿಸುವ ಸಾಧನದ ಹೆಸರು ಆಪ್ಷನ್ ಸಿ, ಡಿಟೆಕ್ಟರ್. ಅರೆವಾಹಕ ಜಂಕ್ಷನ್ನ ಯಾವುದರಂತೆ ವರ್ತಿಸುತ್ತದೆ? ಅರೆವಾಹಕ ಜಂಕ್ಷನ್ ಯಾವುದರಂತೆ ವರ್ತಿಸುತ್ತದೆ? ಉತ್ತರ ಆಪ್ಷನ್ ಎ, ಅರ್ಧ ತರಂಗ ದಿಷ್ಟಿಕಾರಕ. ಟ್ರಾನ್ಸಿಸ್ಟರ್ನ ಮಧ್ಯದ ಪ್ರದೇಶದ ಹೆಸರು ಜಂಕ್ಷನ್, ಆಧಾರ್, ಡಿಟೆಕ್ಟರ್, ಕಲೆಕ್ಟರ್. ಉತ್ತರ ಆಪ್ಷನ್ ಬಿ, ಆಧಾರ. ಟ್ರಾನ್ಸಿಸ್ಟರ್ನಲ್ಲಿ ಇರುವ ತುದಿಗಳ ಸಂಖ್ಯೆ ಎಷ್ಟು? ಉತ್ತರ ಆಪ್ಷನ್ ಡಿ, 3. ಅತ್ಯಲ್ಪ ವೋಲ್ಟೇಜ್ ಅನ್ನು ಅಧಿಕ ವೋಲ್ಟೇಜ್ ಆಗಿ ಪರಿವರ್ತಿಸುವ ಸಾಧನ ಯಾವುದು? ಅತ್ಯಲ್ಪ ವೋಲ್ಟೇಜ್ ಅನ್ನು ಅಧಿಕ ವೋಲ್ಟೇಜ್ ಆಗಿ ಪರಿವರ್ತಿಸುವ ಸಾಧನ ಯಾವುದು? ಉತ್ತರ ಆಪ್ಷನ್ ಬಿ, ಟ್ರಾನ್ಸಿಸ್ಟರ್. ರೇಡಿಯೋ ಆವಿಷ್ಕರಿಸಿದ ಕೀರ್ತಿಗೆ ಪಾತ್ರನಾಗಿರುವ ವಿಜ್ಞಾನಿ ಯಾರು? ಸೊ ರೇಡಿಯೋವನ್ನ ಕಂಡುಹಿಡಿದವರು ಯಾರು? ಆನ್ಸರ್ ಆಪ್ಷನ್ ಸಿ, ಮಾರ್ಕೋನಿ. ಪಿ ಎನ್ ಜಂಕ್ಷನ್ನ ಪಿ ತುದಿಯನ್ನು ವಿದ್ಯುತ್ ಕೋಶದ ಧನ ತುದಿಯನ್ನು ಋಣ ತುದಿಗೂ ಸಂಪರ್ಕಿಸಿದ ಈ ರೀತಿಯ ಒಲುಮೆಯ ಹೆಸರು? ಆಪ್ಷನ್ ಬಿ, ಮುನ್ನಡೆ ಒಲುಮೆ. ಪಿ ಎನ್ ಜಂಕ್ಷನ್ ಅನ್ನು ಮುನ್ನಡೆ ಒಲುಮೆಗೊಳಿಸಿದಾಗ ಅದರ ರೋಧವು ಎಷ್ಟಾಗಿರುತ್ತದೆ? ಆಪ್ಷನ್ 1 0 2 3. ಉತ್ತರ ಆಪ್ಷನ್ ಬಿ, 0. ಡಯೋಡ್ ಒಳಗೊಂಡಿರುವ ಅರೆವಾಹಕ ಆಪ್ಷನ್ ಡಿ, ಎನ್ ಪಿ ಎನ್. ಸಂಕೇತಗಳನ್ನು ಸಂಕೇತಗಳಾಗಿ ಬೇರ್ಪಡಿಸುವ ವಿಧಾನ? ಸಂಕೇತಗಳನ್ನು ಸಂಕೇತಗಳಾಗಿ ಬೇರ್ಪಡಿಸುವ ಒಂದು ಸಾಧನ ಡಿ ಮಾಡ್ಯುಲೇಟರ್. ಆಪ್ಷನ್ ಎ. ದೂರದರ್ಶನ ಕೇಂದ್ರಗಳಲ್ಲಿ ವಾಹಕ ಆವೃತ್ತಿಯುಳ್ಳ ವಿದ್ಯುತ್ ಆವೇಶಗಳನ್ನು ಉತ್ಪನ್ನ ಮಾಡಲು ಬಳಸುವ ಒಂದು ಸಾಧನ ಯಾವುದು? ದೂರದರ್ಶನ ಕೇಂದ್ರಗಳಲ್ಲಿ ವಾಹಕ ಆವೃತ್ತಿಯುಳ್ಳ ವಿದ್ಯುತ್ ಆವೇಶಗಳನ್ನು ಉತ್ಪನ್ನ ಮಾಡಲು ಬಳಸುವ ಒಂದು ಸಾಧನ ಆಸಿಲೇಟರ್. ಆಪ್ಷನ್ ಬಿ. ಒಬ್ಬ ವಿಜ್ಞಾನಿಗೆ ಪ್ರಯೋಗ ಮಾಡಲು ಅಪೇಕ್ಷಿತ ವಿದ್ಯುತ್ ಸಂಕೇತಗಳು ಬೇಕಾಗಿವೆ. ಅವನ್ನು ಬೆಳೆಸುವಂತಹ ಒಂದು ಉಪಕರಣ ಯಾವುದೆಂದರೆ ಆಸಿಲೇಟರ್. ಆಪ್ಷನ್ ಎ. ಸಿಲಿಕಾನ್ನ ಜಂಕ್ಷನ್ನ ವಿಭವ ಎಷ್ಟು? ಸಿಲಿಕಾನ್ನ ಜಂಕ್ಷನ್ನ ವಿಭವ ಆಪ್ಷನ್ ಡಿ 0.7 ವೋಲ್ಟ್. ಜರ್ಮೇನಿಯಂನ ಜಂಕ್ಷನ್ನ ವಿಭವ ಎಷ್ಟು? ಉತ್ತರ ಆಪ್ಷನ್ ಬಿ 0.3 ವೋಲ್ಟ್. ಟಿವಿಯ ಅನೇಕ ಚಾಲನ್ಗಳ ವಾಹಕ ಆವೃತ್ತಿಯ ವ್ಯಾಪ್ತಿ ಎಷ್ಟು? ಟಿವಿಯ ಅನೇಕ ಚಾಲನ್ಗಳ ವಾಹಕ ಆವೃತ್ತಿಯ ವ್ಯಾಪ್ತಿ ಎಷ್ಟು? ಉತ್ತರ ಆಪ್ಷನ್ ಎ 400 ರಿಂದ 600 ಮೆಗಾ ಹರ್ಟ್ಸ್. ವಿದ್ಯುತ್ತನ್ನು ಒಂದೇ ನೇರದಲ್ಲಿ ಪ್ರಸರಿಸಲು ಉಪಯೋಗಿಸುವ ಸಾಧನ. ವಿದ್ಯುತ್ತನ್ನು ಒಂದೇ ನೇರದಲ್ಲಿ ಪ್ರಸರಿಸಲು ಉಪಯೋಗಿಸುವ ಒಂದು ಸಾಧನ ಆಪ್ಷನ್ ಬಿ ರೆಕ್ಟಿಫೈಯರ್. ನೆಕ್ಸ್ಟ್, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಪ್ಷನ್ ಎ ಆಂಪಿಯರ್. ವಿದ್ಯುತ್ ರೋಧಕದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿದ್ಯುತ್ ರೋಧಕದ ಅಂತಾರಾಷ್ಟ್ರೀಯ ಏಕಮಾನ ಓಮ್. ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್. ಅಂಡ್ ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೌಲ್. ವಿದ್ಯುದಾವೇಶದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಆನ್ಸರ್ ಆಪ್ಷನ್ ಎ ಕೂಲಂಬ್.
ಅಂಡ್ ಕಾಂತಕ್ಷೇತ್ರ ತೀವ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಕಾಂತಕ್ಷೇತ್ರದ ತೀವ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಆರ್ಸ್ಟೆಡ್. ಆಪ್ಷನ್ ಬಿ. ವಿದ್ಯುತ್ತಿನ ಸಾಮರ್ಥ್ಯವನ್ನು ಅಳೆಯುವ ಒಂದು ಸಾಧನ ಯಾವುದು? ವಿದ್ಯುತ್ತಿನ ಸಾಮರ್ಥ್ಯವನ್ನು ಅಳೆಯುವ ಒಂದು ಸಾಧನ ಅಮ್ಮೀಟರ್. ಆಪ್ಷನ್ ಎ. ಸೌರಕೋಶವನ್ನು ಯಾವುದರಿಂದ ಮಾಡಿರುತ್ತಾರೆ? ಸೌರಕೋಶವನ್ನು ಆಪ್ಷನ್ ಸಿ ಸಿಲಿಕಾನ್ನಿಂದ ತಯಾರು ಮಾಡಿರುತ್ತಾರೆ. ಸೂರ್ಯ ಸುತ್ತ ಭೂಮಿಯ ಭ್ರಮಣೆ ಯಾವುದಕ್ಕೆ ಉದಾಹರಣೆಯಾಗಿದೆ? ವೃತ್ತೀಯ ಚಲನೆ, ನೇರ ಚಲನೆ, ಆಂದೋಲನ, ವಿರುದ್ಧ. ಆನ್ಸರ್ ಆಪ್ಷನ್ ಎ ವೃತ್ತೀಯ ಚಲನೆ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಉತ್ತರ ಆಪ್ಷನ್ ಎ ಚಂದ್ರ. ಉಪಯುಕ್ತ ಹೊರೆಯನ್ನು ನಿರೂಪಿಸುವ ಸೂತ್ರ. ಉಪಯುಕ್ತ ಹೊರೆಯನ್ನು ನಿರೂಪಿಸುವ ಸೂತ್ರ ಯಾವುದು? ಉತ್ತರ ಆಪ್ಷನ್ ಎ m/m. ವಾತಾವರಣದ ಬಗ್ಗೆ ಅಧ್ಯಯನಕ್ಕಾಗಿ ಉಪಯೋಗಿಸಿದ ದೂರ ಸಂವೇಗ ರಾಕೆಟ್ ಯಾವುದು? ಉತ್ತರ ಆಪ್ಷನ್ ಬಿ ರೋಹಿಣಿ 75. ವಿಶ್ರಾಂತಿ ಸ್ಥಿತಿಯಲ್ಲಿರುವ ಗುಂಡು ತುಂಬಿದ ಬಂದೂಕಿನ ಸಂವೇಗವು 0, 2, 3, 1. ಉತ್ತರ ಆಪ್ಷನ್ ಎ 0. ರಾಕೆಟಿನ ರಾಶಿ ಹೆಚ್ಚಾದಷ್ಟು ವೇಗೋತ್ಕರ್ಷ ಕಡಿಮೆಯಾಗುತ್ತದೆ. ಭಾರತದ ವ್ಯೋಮ ಕಾರ್ಯಕ್ರಮ ಆರಂಭವಾದ ವರ್ಷ ಯಾವುದು? ಭಾರತದ ವ್ಯೋಮ ಕಾರ್ಯಕ್ರಮ ಆರಂಭವಾದ ವರ್ಷ ಆಪ್ಷನ್ ಬಿ 1963. ಆರ್ಯಭಟವನ್ನು ಉಡಾಯಿಸಿದ ವರ್ಷ. ಆರ್ಯಭಟವನ್ನು ಉಡಾಯಿಸಿದ ವರ್ಷ ಆಪ್ಷನ್ ಬಿ 1975. ಮಾಹಿತಿ ಉಪಗ್ರಹಗಳನ್ನು ಹೀಗೆ ಕರೆಯುತ್ತಾರೆ. ರಾಕೆಟ್, ವ್ಯೋಮನೌಕೆಗಳು, ಭೂಸ್ಥಿರ ಉಪಗ್ರಹಗಳು. ಯಾವುದು ಅಲ್ಲ. ಆನ್ಸರ್ ಬಂದು ಆಪ್ಷನ್ ಸಿ ಭೂಸ್ಥಿರ ಉಪಗ್ರಹಗಳು. ಒಂದು ಕಾಯದ ರಾಶಿ ಮತ್ತು ವೇಗಗಳ ಗುಣಲಬ್ಧವು ಸಂವೇಗವಾಗಿರುತ್ತದೆ. ಆಪ್ಷನ್ ಬಿ ಸಂವೇಗ. ಇಂಧನ ದಹನಕ್ಕೆ ಅನುಕೂಲ ಮಾಡಿಕೊಡುವ ವಸ್ತು ಯಾವುದು? ಇಂಧನ ದಹನಕ್ಕೆ ಅನುಕೂಲ ಮಾಡಿಕೊಡುವ ವಸ್ತು ಯಾವುದು? ಆಪ್ಷನ್ ಎ ಆಕ್ಸಿಡಕ. ರಾಕೆಟ್ ಕಾರ್ಯನಿರ್ವಹಿಸುವ ತತ್ವ ಯಾವುದು? ಆನ್ಸರ್ ಆಪ್ಷನ್ ಬಿ ಸಂವೇಗ ಸಂರಕ್ಷಣಾ ತತ್ವ. ಭೂಮಿಯ ವಾಯುಮಂಡಲದಿಂದ ಆಚೆಯೂ ಕಾರ್ಯನಿರ್ವಹಿಸಬಲ್ಲ ವಾಹನ ಯಾವುದು? ಭೂಮಿಯ ವಾಯುಮಂಡಲದಿಂದ ಆಚೆಯೂ ಕಾರ್ಯನಿರ್ವಹಿಸಬಲ್ಲ ವಾಹನ ವಿಮಾನ, ಮೋಟಾರ್, ರಾಕೆಟ್. ಯಾವುದು ಅಲ್ಲ. ಉತ್ತರ ಆಪ್ಷನ್ ಸಿ ರಾಕೆಟ್. ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದ ತಪ್ಪಿಸಿಕೊಳ್ಳಲು ಬೇಕಾದ ಕನಿಷ್ಠ ವೇಗ ಎಷ್ಟು? ಉತ್ತರ ಆಪ್ಷನ್ ಎ 11.2 km/s. ಭೂಸ್ಥಿರ ಉಪಗ್ರಹದ ಪರಿಭ್ರಮಣ ಅವಧಿ ಎಷ್ಟು? ಭೂಸ್ಥಿರ ಉಪಗ್ರಹದ ಪರಿಭ್ರಮಣ ಅವಧಿ ಎಷ್ಟು? ಉತ್ತರ ಆಪ್ಷನ್ ಸಿ 24 ಗಂಟೆಗಳು. ಭಾರತದ ಮೊಟ್ಟ ಮೊದಲ ಉಪಗ್ರಹದ ಹೆಸರು? ಆಪ್ಷನ್ ಎ ಆರ್ಯಭಟ. ಭೂಮಿಯ ಎಲ್ಲ ಸ್ಥಳಗಳೊಂದಿಗೆ ಸಂಪರ್ಕ ಏರ್ಪಡಿಸಲು ಕನಿಷ್ಠ ಎಷ್ಟು ಭೂಸ್ಥಿರ ಉಪಗ್ರಹಗಳು ಬೇಕು? ಭೂಮಿಯ ಎಲ್ಲ ಸ್ಥಳಗಳೊಂದಿಗೆ ಸಂಪರ್ಕ ಏರ್ಪಡಿಸಲು ಕನಿಷ್ಠ ಎಷ್ಟು ಭೂಸ್ಥಿರ ಉಪಗ್ರಹಗಳು ಬೇಕು? ಉತ್ತರ ಬಂದು ಆಪ್ಷನ್ ಬಿ 3. ಇಸ್ರೋ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ? ಇಸ್ರೋ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಆಪ್ಷನ್ ಬಿ ಬೆಂಗಳೂರು. ಇವುಗಳಲ್ಲಿ ಯಾವುದು ಉಪಗ್ರಹ ಉಡಾಯನ ವಾಹನ? ಆಪಲ್ ಇನ್ಸ್ಯಾಟ್ 1, PSLV, GSAT-2. ಉತ್ತರ ಆಪ್ಷನ್ ಸಿ PSLV. ಇವುಗಳಲ್ಲಿ ಗುಂಪಿಗೆ ಸೇರದಿರುವುದು ಯಾವುದು? ASLV, GSLV, PSLV, GSAT-2. ಆನ್ಸರ್ ಆಪ್ಷನ್ ಸಿ PSLV.
GSAT-2 ಬಿಕಾಸ್ PSLV, ASLV, GSLV ಇದೆಲ್ಲ ಉಪಗ್ರಹ ಉಡಾಯನ ವಾಹನಗಳಾಗಿರುತ್ತೆ. ಭಾರತದಲ್ಲಿ ರಾಕೆಟ್ ಹಾರಿಸುವ ತಾಣ ಎಲ್ಲಿದೆ? ಭಾರತದಲ್ಲಿ ರಾಕೆಟ್ ಅನ್ನು ಹಾರಿಸುವ ತಾಣ ಎಲ್ಲಿದೆ? ಉತ್ತರ ಕೇರಳದ ತುಂಬಾ. ಕಡಿಮೆ ಆವೃತ್ತಿಯ ನೇರಳಾತೀತ ಕಿರಣಗಳ ನೆರವಿನಿಂದ ನಮ್ಮ ದೇಹ ಸಂಶ್ಲೇಷಿಸುವ ವಿಟಮಿನ್. ನೇರಳಾತೀತ ಕಿರಣಗಳ ನೆರವಿನಿಂದ ನಮ್ಮ ದೇಹ ಸಂಶ್ಲೇಷಿಸುವ ವಿಟಮಿನ್ ಯಾವುದು? ಆಪ್ಷನ್ ವಿಟಮಿನ್ ಡಿ. ಶಬ್ದ ಮತ್ತು ಶಬ್ದದ ಬಗ್ಗೆ ಅಧ್ಯಯನ ನಡೆಸುವ ವಿಜ್ಞಾನಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ ಆಪ್ಷನ್ ಎ ಅಕಾಸ್ಟಿಕ್. ಸೌರಯಾನದ ವಿಜ್ಞಾನಕ್ಕೆ ಹೀಗೆನ್ನುವರು: ಆಂಥ್ರೋಪಾಲಜಿ, ಆಸ್ಟ್ರೋಫಿಸಿಕ್ಸ್, ಆಸ್ಟ್ರೋನಾಟಿಕ್ಸ್, ಆಸ್ಟ್ರೋಜಿಯಾಲಜಿ. ಉತ್ತರ ಆಪ್ಷನ್ ಸಿ ಆಸ್ಟ್ರೋನಾಟಿಕ್ಸ್. ಚಿರೋ ಹಂಗೆ ಕೂಗ್ಯಾನ. ಬೆಳಕು ಎಷ್ಟು ಬಣ್ಣಗಳಿಂದ ಕೂಡಿದೆ? ಆಪ್ಷನ್ ಡಿ 4. ಆಪ್ಷನ್ ಡಿ 7 ಬಣ್ಣಗಳಿಂದ ಕೂಡಿದೆ. ಸಮೀಪ ದೃಷ್ಟಿದೋಷ ಎಂದರೆ ಏನು? ಸಮೀಪ ದೃಷ್ಟಿದೋಷ ಅಂದ್ರೆ ಈ ದೋಷ ಇರುವವರಿಗೆ ಹತ್ತಿರದ ವಸ್ತುಗಳು ಕಾಣಿಸುವುದಿಲ್ಲ. ಆನ್ಸರ್ ನೋಡ್ತಾ ಹೋದ ಸ್ನೇಹಿತರೆ, ಈ ದೋಷ ಇರುವವರಿಗೆ ದೂರದ ವಸ್ತುಗಳು ಕಾಣಿಸುವುದಿಲ್ಲ. ಆಪ್ಷನ್ ಬಿ ಆಗಿರುತ್ತೆ. ಅನಿಲಗಳ ಒತ್ತಡವನ್ನು ಅಳೆಯಲು ಬಳಸುವ ಅಥವಾ ಉಪಯೋಗಿಸುವ ಉಪಕರಣ ಯಾವುದು? ಅನಿಲಗಳ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಒಂದು ಉಪಕರಣ ಆಪ್ಷನ್ ಡಿ ಬ್ಯಾರೋಮೀಟರ್. ದೂರದೃಷ್ಟಿದೋಷ ಎಂದರೆ ಏನು? ದೂರದೃಷ್ಟಿದೋಷ ನಾವು ನೋಡಿದ್ವಿ ಈಗ ಸಮೀಪ ದೃಷ್ಟಿದೋಷ. ದೂರದೃಷ್ಟಿದೋಷ ಅಂತ ಹೇಳಿದ್ರೆ ಈ ದೋಷ ಇರುವವರಿಗೆ ಹತ್ತಿರದ ವಸ್ತುಗಳು ಕಾಣಿಸುವುದಿಲ್ಲ. ಹಡಗೊಂದು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದೊಡನೆ ಏನಾಗುತ್ತದೆ? ಉತ್ತರ ಸ್ವಲ್ಪ ಭಾಗ ಇನ್ನು ನೀರಿನಲ್ಲಿ ಮುಳುಗುತ್ತದೆ. ಥರ್ಮೋಸ್ಟಾಟ ಉಪಕರಣದ ಉಪಯೋಗವೇನು? ಥರ್ಮೋಸ್ಟಾಟ ಉಪಕರಣಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಾದ್ರೆ ಅದು ಬಂದು ವಿದ್ಯುತ್ ಉಪಕರಣದ ಶಾಖವನ್ನು ಒಂದು ನಿರ್ದಿಷ್ಟ ಡಿಗ್ರಿಯಲ್ಲಿ ನಿಯಂತ್ರಿಸುತ್ತದೆ. ಆಪ್ಷನ್ ಸಿ. ಸಿಲಿಂಡ್ರಿಕಲ್ ಮಸೂರಗಳು ಯಾವ ದೃಷ್ಟಿದೋಷಗಳನ್ನು ಸರಿಪಡಿಸಲು ಬಳಸಲ್ಪಡುತ್ತವೆ? ಉತ್ತರ ಆಪ್ಷನ್ ಡಿ ಅಸಮದೃಷ್ಟಿದೋಷ. ನಿಮ್ನ ಮಸೂರಗಳು ಯಾವ ದೃಷ್ಟಿದೋಷವನ್ನು ಸರಿಪಡಿಸಲು ಬಳಸಲ್ಪಡುತ್ತವೆ? ಉತ್ತರ ಸಮೀಪ ದೃಷ್ಟಿ. ಹಿಂದಿನ ದೃಶ್ಯವನ್ನ ವೀಕ್ಷಿಸಲು ವಾಹನಗಳಲ್ಲಿ ಬಳಸುವ ಮಸೂರ ಯಾವುದು? ಹಿಂದಿನ ದೃಶ್ಯವನ್ನ ವೀಕ್ಷಿಸಲು ವಾಹನಗಳಲ್ಲಿ ಬಳಸುವಂತಹ ಒಂದು ಮಸೂರ ಯಾವುದು? ಉತ್ತರ ಆಪ್ಷನ್ ಬಿ ನಿಮ್ನ ಮಸೂರ. ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಜಾಸ್ತಿಯಾಗಿರುತ್ತದೆ? ಉತ್ತರ ನೀರು. ಪ್ರೆಷರ್ ಕುಕ್ಕರ್ಗಳಲ್ಲಿ ಆಹಾರ ಬೇಗನೆ ಬೇಯಲು ಕಾರಣವೇನು? ಉತ್ತರ ಸ್ನೇಹಿತರೆ ನೀರಿನ ಕುದಿಯುವ ಬಿಂದು. ಪ್ರೆಷರ್ ಕುಕ್ಕರ್ಗಳಲ್ಲಿ ಆಹಾರ ಬೇಗನೆ ಬೇಯಲು ಕಾರಣವೇನು? ನೀರಿನ ಕುದಿಯುವ ಬಿಂದು ಕಡಿಮೆಯಾಗುತ್ತದೆ, ನೀರಿನ ಕುದಿಯುವ ಬಿಂದು ಜಾಸ್ತಿಯಾಗಿರುತ್ತದೆ, ಅದು ಶಾಖವನ್ನು ತಕ್ಷಣ ಹೀರುತ್ತದೆ, ಅದು ಶಾಖವನ್ನು ಹೆಚ್ಚು ಕಾಲ ತಡೆ ಹಿಡಿಯುತ್ತದೆ. ಉತ್ತರ ಬಂದು ಪ್ರೆಷರ್ ಕುಕ್ಕರಲ್ಲಿ ಆಹಾರ ಬೇಗ ಬೇಯಲು ಕಾರಣ ನೀರಿನ ಕುದಿಯುವ ಬಿಂದು ಜಾಸ್ತಿ ಆಗುತ್ತದೆ. ಆಪ್ಷನ್ ಬಿ. ಡೈನಾಮೋ ಯಾವ ಕ್ರಿಯೆಯನ್ನು ಮಾಡುತ್ತದೆ? ಉತ್ತರ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು. ಇನ್ನು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ಮೋಟಾರು, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ಡೈನಾಮೋ. ವಸ್ತುವು ಹೊತ್ತಿ ಉರಿಯಲು ಬೇಕಾದ ಕನಿಷ್ಠ ತಾಪಕ್ಕೆ ಏನೆಂದು ಕರೆಯಲಾಗುತ್ತದೆ? ವಸ್ತುವು ಹೊತ್ತಿ ಉರಿಯಲು ಬೇಕಾದಂಥ ಒಂದು ಕನಿಷ್ಠ ತಾಪಕ್ಕೆ ಜ್ವಲನ ತಾಪ. ಆಪ್ಷನ್ ಬಿ. ಸಿರಿಯಸ್ ನಕ್ಷತ್ರವು ಈ ನಕ್ಷತ್ರ ಪುಂಜದಲ್ಲಿದೆ. ಆನ್ಸರ್ ಆಪ್ಷನ್ ಬಿ ಕ್ಯಾನಿಸ್ ಮೇಜರ್. ಓರಿಯನ್ ನಕ್ಷತ್ರ ಪುಂಜದ ಎರಡನೇ ಪ್ರಕಾಶಮಾನವಾದ ನಕ್ಷತ್ರ ಯಾವುದು?
ಉತ್ತರ ರೀಗೆಲ್, ಆಪ್ಷನ್ ಬಿ. ರೇಡಿಯೋ ಪ್ರಸರಣಕ್ಕೆ ಸಹಕರಿಸುವ ವಾಯುಗೋಳದ ಒಂದು ಪದರ. ರೇಡಿಯೋ ಪ್ರಸರಣಕ್ಕೆ ಸಹಕರಿಸುವ ವಾಯುಗೋಳದ ಒಂದು ಪದರ ಯಾವುದು? ಉತ್ತರ ಆಪ್ಷನ್ ಸಿ, ಅಯಾನುಗೋಳ. ಮಸೂರದ ಪ್ರಧಾನ ನಾಭಿ ಬಿಂದು ಮತ್ತು ದ್ಯುತಿಕೇಂದ್ರ ಬಿಂದುವಿನ ದೂರ ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಸಿ, ನಾಭಿ ದೂರ. ಈ ಕೆಳಗಿನ ಪ್ರಶ್ನೆಗೆ ಹೊಂದಿಸಿರಿ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಆನ್ಸರ್ ಎಲೆಕ್ಟ್ರಾನ್ J.J. Thomson and proton ನ್ಯೂಟ್ರಾನ್ ಬಂದು ಜೇಮ್ಸ್ ಚಾಡ್ವಿಕ್ ಬರ್ತಾರೆ. ಎಲೆಕ್ಟ್ರಾನ್ J.J. Thomson. ಪ್ರೋಟಾನ್ ಬಂದು ಜಾನ್ ಡಾಲ್ಟನ್. ನೆಕ್ಸ್ಟ್ ಶಬ್ದ ತರಂಗಗಳು ಅಡ್ಡ ತರಂಗ ಅಥವಾ ನೀಳ ತರಂಗ. ಉತ್ತರ ಆಪ್ಷನ್ ಬಿ, ಶಬ್ದ ತರಂಗಗಳು ನೀಳ ತರಂಗಗಳಾಗಿರುತ್ತವೆ. ಆವೃತ್ತಿಯ ಅಂತಾರಾಷ್ಟ್ರೀಯ ಮಾನ ಹರ್ಟ್ಸ್. ಸಮುದ್ರದ ಆಳವನ್ನು ಪತ್ತೆ ಹಚ್ಚುವ ಸಾಧನ ಯಾವುದು? ಸೋನಾರ್. ದಪ್ಪನೆ ಗಾಜಿನ ಲೋಟಕ್ಕೆ ಕುದಿಯುವ ನೀರನ್ನು ಹಾಕಿದಾಗ ಅದು ತಕ್ಷಣ ಒಡೆಯುತ್ತದೆ, ಕಾರಣವೇನು? ಉತ್ತರ ಗಾಜು ಒಂದು ಅವಾಹಕ. ಹಾಲಿನ ಶುದ್ಧತೆಯನ್ನು ಅಳೆಯುವ ಸಾಧನ ಯಾವುದು? ಆಪ್ಷನ್ ಎ, ಲ್ಯಾಕ್ಟೋಮೀಟರ್. ತೊಟ್ಟಿಯ ತಳದಲ್ಲಿ ನೀರಿನಲ್ಲಿರುವ ನಾಣ್ಯ ಸ್ವಲ್ಪ ಮೇಲೆ ಕಾಣಲು ಕಾರಣವೇನು? ಉತ್ತರ ಆಪ್ಷನ್ ಬಿ, ಬೆಳಕಿನ ವಕ್ರೀಭವನ. ಸಂಪೂರ್ಣ ಆಂತರಿಕ ಪ್ರತಿಫಲನವಾಗಲು ಪತನ ಕೋನವು 90 ಡಿಗ್ರಿ ಕೋನವಾಗಿರಬೇಕು. ರಾತ್ರಿಯ ದೃಷ್ಟಿಗೆ ಕಾರಣ ಜೀವಸತ್ವ ಎ. ರೇಡಿಯೋ ಕಂಡುಹಿಡಿದ ವಿಜ್ಞಾನಿ ಮಾರ್ಕೋನಿ. ಮೊಬೈಲ್ ಕಂಡುಹಿಡಿದ ವಿಜ್ಞಾನಿ ಯಾರು? ಕೂಪರ್. ಉಷ್ಣವು ವಸ್ತುವಿನ ಡ್ಯಾಶ್ ಉಂಟು ಮಾಡುತ್ತದೆ. ಉಷ್ಣವು ವಸ್ತುವಿನ ಡ್ಯಾಶ್ ಮಾಡುತ್ತದೆ. ಉತ್ತರ ಆಪ್ಷನ್ ಬಿ, ಹಿಗ್ಗುವಿಕೆ. ಸಾಂದ್ರತೆಯ SI ಮಾನ ಯಾವುದು? ಆಪ್ಷನ್ ಎ. ಭಾರತವು ಬಾಹ್ಯಾಕಾಶಕ್ಕೆ ಕೃತಕ ಉಪಗ್ರಹವನ್ನು ರವಾನಿಸಿದ ವರ್ಷ ಯಾವುದು? ಆಪ್ಷನ್ ಡಿ, 1975. ಅದು ಆರ್ಯಭಟ. ರಾಕೆಟ್ ಕಾರ್ಯವಿಧಾನದ ಬಗ್ಗೆ ತಿಳಿಸಿದಂಥ ವಿಜ್ಞಾನಿ ಯಾರು? ಉತ್ತರ ಆಪ್ಷನ್ ಡಿ, ರಾಬರ್ಟ್ ಗೋಡಾರ್ಡ. ರಿಕ್ಟರ್ ಮಾಪನವನ್ನು ಆವಿಷ್ಕರಿಸಿದವರು ಯಾರು? ಉತ್ತರ ಆಪ್ಷನ್ ಸಿ, ಚಾರ್ಲ್ಸ್ ಫ್ರಾನ್ಸಿಸ್ ರಿಕ್ಟರ್. ಕಾಮನಬಿಲ್ಲು ಕಾಣಿಸಿಕೊಳ್ಳಲು ವಾತಾವರಣದಲ್ಲಿ ಇದರ ಅವಶ್ಯಕತೆ ಇದೆ. ಉತ್ತರ ಆಪ್ಷನ್ ಡಿ, ನೀರು. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತಿರುವಾಗ ಕೆಲಸ ನಡೆಯುತ್ತಿರುತ್ತದೆ, ಚಲನೆ ನಡೆಯುವುದಿಲ್ಲ, ಚಲನೆ ನಡೆಯುತ್ತಿರುತ್ತದೆ. ಉತ್ತರ ಆಪ್ಷನ್ ಸಿ, ಚಲನೆ ನಡೆಯುತ್ತಿರುತ್ತದೆ. ವಿದ್ಯುತ್ ಬಲ್ಬ್ಗಳಲ್ಲಿ ಸಾಮಾನ್ಯವಾಗಿ ತುಂಬಿರುವ ಅನಿಲ ಯಾವುದು? ಉತ್ತರ ಆಪ್ಷನ್ ಸಿ, ಆರ್ಗಾನ್. ಮುಕ್ತ ಕಾಯಗಳನ್ನು ಭೂಮಿಯ ಕಡೆಗೆ ಆಕರ್ಷಿಸುವ ಬಲ ಯಾವುದು? ಉತ್ತರ ಆಪ್ಷನ್ ಸಿ, ಗುರುತ್ವಾಕರ್ಷಣ ಬಲ. ರಬ್ಬರ್ ಬ್ಯಾಂಡ್ ಎಳೆದು ಬಿಟ್ಟಾಗ ಮೂಲ ಸ್ಥಿತಿಗೆ ಬರಲು ಅಣುಬಲ, ನೇರಬಲ, ಗುರುತ್ವಾಕರ್ಷಣ ಬಲ. ಉತ್ತರ ಆಪ್ಷನ್ ಎ, ಅಣುಬಲ. ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ. ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಜೌಲ್. ವಿದ್ಯುತ್ ಶಕ್ತಿ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರು? ಉತ್ತರ ಆಪ್ಷನ್ ಬಿ, ವಿಲಿಯಂ ಗಿಲ್ಬರ್ಟ್. ವಿದ್ಯುತ್ ಕೋಶ ಒಂದು ಋಣಾಗ್ರ, ಧನಾಗ್ರ ಅಥವಾ ಋಣಾಗ್ರ ಅಂಡ್ ಧನಾಗ್ರ ವ್ಯವಸ್ಥೆ. ಆನ್ಸರ್ ಆಪ್ಷನ್ ಸಿ, ಋಣಾಗ್ರ ಪ್ಲಸ್ ಧನಾಗ್ರ ವ್ಯವಸ್ಥೆ.
ಒಮ್ಮೆ ಉಪಯೋಗಿಸಿದ ನಂತರ ಪುನಃ ಉಪಯೋಗಿಸಲು ಸಾಧ್ಯವಿಲ್ಲದ ಕೋಶ ಅಧೀನಕೋಶ. ವಿದ್ಯುತ್ ಕೋಶವನ್ನು ಕಂಡುಹಿಡಿದವರು ಯಾರು? ಆನ್ಸರ್ ಆಪ್ಷನ್ ಬಿ ಅಲೆಕ್ಸಾಂಡರ್ ವೋಲ್ಟ್. ಉಪಯೋಗಿಸಿದ ಪುನಃ ರೀಚಾರ್ಜ್ ಮಾಡಿ ಉಪಯೋಗಿಸಬಹುದಾದ ಕೋಶ ಯಾವುದು? ಉತ್ತರ ಪ್ರಧಾನ ಕೋಶ. ವಿದ್ಯುತ್ ವಿಭಾಜ್ಯ ಇದು ಒಂದು ಸಂಯುಕ್ತ ವಸ್ತು. ಆಪ್ಷನ್ ಎ ಸಂಯುಕ್ತ ವಸ್ತು. ಗುಂಡಿ ಕೋಶಗಳನ್ನು ಎಲ್ಲಿ ಬಳಸಲಾಗುತ್ತದೆ? ಗುಂಡಿ ಕೋಶಗಳನ್ನು ಕೈಗಡಿಯಾರದಲ್ಲಿ ಬಳಸಲಾಗುತ್ತದೆ. ಸೌರವ್ಯೂಹದ ಭೂಕೇಂದ್ರಿತ ಮಾದರಿ ಎಂದು ಪ್ರತಿಪಾದಿಸಿದವರು ಯಾರು? ಭೂಕೇಂದ್ರಿತ ಮಾದರಿಯನ್ನು ಪ್ರತಿಪಾದಿಸಿದವರು ಯಾರು? ಆರ್ಯಭಟ, ಬೋಸ್, ಟಾಲೆಮಿ. ಆನ್ಸರ್ ಬಂದು ಆಪ್ಷನ್ ಸಿ ಟಾಲೆಮಿ. ಸೂರ್ಯನ ಒಳಗೆ ನಿರಂತರವಾಗಿ ನಡೆಯುವ ಒಂದು ರಾಸಾಯನಿಕ ಕ್ರಿಯೆ ಯಾವುದು? ಬೈಜಿಕ ಸಮ್ಮಿಲನ ಕ್ರಿಯೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು? 8 ನಿಮಿಷ 19 ಸೆಕೆಂಡ್. ಯಾವುದರಿಂದಾಗಿ ದೃಷ್ಟಿಯ ಅಸ್ಪಷ್ಟತೆಯು ಹೆಚ್ಚುತ್ತದೆ? ಉತ್ತರ ಆಪ್ಷನ್ ಸಿ ಕಣ್ಣಿನ ಪೊರೆ. ಚಂದ್ರನಲ್ಲಿ ಬೆಳಕಿನ ವೇಗ ಎಷ್ಟು? 3 × 10⁸ ಮೀಟರ್ ಪರ್ ಸೆಕೆಂಡ್. ಬೆಳಕು ಒಂದು ಮೇಲ್ಮೈನ ಮೇಲೆ ಬಿದ್ದು ಹಿಮ್ಮರಳಿ ಬರುವುದನ್ನು ಹೀಗೆನ್ನುವರು? ಪ್ರತಿಫಲನ. ಬೆಳಕು ಕೆಳಗಿನ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ವಜ್ರ, ನೀರು, ಗಾಜು, ಗಾಳಿ. ಉತ್ತರ ಆಪ್ಷನ್ ಡಿ ಗಾಳಿ. ಪೀನ ದರ್ಪಣಕ್ಕೆ ಸಂಬಂಧಿಸಿದಂತೆ ದರ್ಪಣ ಧ್ರುವ ಮತ್ತು ವಕ್ರತಾ ಕೇಂದ್ರಗಳ ಮೂಲಕ ಹಾದು ಹೋಗುವ ಸರಳ ರೇಖೆಗೆ ಹೀಗೆನ್ನುವರು? ಉತ್ತರ ಪ್ರಧಾನ ಅಕ್ಷ. ಆಪ್ಷನ್ ಎ. ಎರಡು ಸಮತಲ ದರ್ಪಣಗಳ ನಡುವಿನ ಕೋನ 72 ಡಿಗ್ರಿ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು? ಆಪ್ಷನ್ ಡಿ 6. ಸೂಜಿ ರಂಧ್ರ ಬಿಂಬ ಗ್ರಾಹಕದಲ್ಲಿ ಉಂಟಾಗುವ ಬಿಂಬ ಯಾವುದು? ಸೂಜಿ ರಂಧ್ರ ಬಿಂಬ ಗ್ರಾಹಕದಲ್ಲಿ ಉಂಟಾಗುವ ಬಿಂಬ ಯಾವುದು? ಆಪ್ಷನ್ ಡಿ ಚಿಕ್ಕದಾದ ಹಾಗೂ ತಲೆ ಕೆಳಗಾದ ಬಿಂಬ. ಆಕಾಶ ಹಗಲಿನಲ್ಲಿ ನೀಲಿಯಾಗಿ ಕಾಣಲು ಕಾರಣವೇನು? ಬೆಳಕಿನ ಚದುರುವಿಕೆ. ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬವು ಎಫ್ ನಲ್ಲಿ ಏರ್ಪಡುತ್ತದೆ. ಕೆಳಗಿನ ಯಾವುದು ಸತ್ಯ ಪ್ರತಿಬಿಂಬವನ್ನು ಏರ್ಪಡಿಸುತ್ತದೆ? ಸತ್ಯ ಪ್ರತಿಬಿಂಬವನ್ನು ಏರ್ಪಡಿಸುವುದು ರಿಯಲ್ ಇಮೇಜಸ್. ಆನ್ಸರ್ ಆಪ್ಷನ್ ಡಿ ಎ ಅಂಡ್ ಬಿ. ಸೊ ಆನ್ಸರ್ ಆಪ್ಷನ್ ಡಿ. ಸಂಕೀರ್ಣ ಬೆಳಕನ್ನು ಅಷ್ಟಕದ ಮೂಲಕ ಹಾಯಿಸಿದಾಗ ಹೊರಬರುವ ಬಣ್ಣಗಳಲ್ಲಿ ಅತ್ಯಂತ ಹೆಚ್ಚು ಬಾಗುವ ಬಣ್ಣ ಯಾವುದು? ಉತ್ತರ ನೇರಳೆ ವೈಲೆಟ್. ರೇಖಾ ವಿಕಸನ, ಕ್ಷೇತ್ರ ವಿಕಸನ, ಗಾತ್ರ ವಿಕಸನ ಸಹಂಕಗಳಿಗಿರುವ ಸಂಬಂಧ? ಆಪ್ಷನ್ ಡಿ 1:3:2. ಪ್ರಯೋಗಶಾಲಾ ತಾಪಮಾಪಕದಲ್ಲಿ ತಾಪದ ವ್ಯಾಪ್ತಿಯು 30 ಡಿಗ್ರಿ ಸೆಲ್ಸಿಯಸ್ ಇಂದ 110 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಸಿ. ತಾಪದ ಅಂತಾರಾಷ್ಟ್ರೀಯ ಮಾನ ಯಾವುದು? ಕೆಲ್ವಿನ್. ಆಪ್ಷನ್ ಡಿ ಕೆಲ್ವಿನ್. ತಾಪಸ್ಥಾಪಿ ಸ್ವಿಚ್ ಹೊಂದಿರುವ ಸಾಧನ ಯಾವುದು? ಆಪ್ಷನ್ ಸಿ ಇಸ್ತ್ರಿ ಪೆಟ್ಟಿಗೆ. 0 ಡಿಗ್ರಿ ಸೆಲ್ಸಿಯಸ್ ಮತ್ತು 100 ಡಿಗ್ರಿ ಸೆಲ್ಸಿಯಸ್ಗೆ ಸಮನಾದ ಫ್ಯಾರನ್ಹೀಟ್ ಅಳತೆ ಯಾವುದು? ಆನ್ಸರ್ ಆಪ್ಷನ್ ಸಿ 32 ಫ್ಯಾರನ್ಹೀಟ್ ಅಂಡ್ 212 ಫಾರನ್. ಹೆಚ್ಚು ಚಲನಶಕ್ತಿಯನ್ನು ಹೊಂದಿರುವ ಕಾಯ ಯಾವುದು?
ಹೆಚ್ಚು ಚಲನಶಕ್ತಿಯನ್ನು ಹೊಂದಿರುವುದು ಆಪ್ಷನ್ ಬಿ ದ್ರವ್ಯರಾಶಿ 5 kg, ವೇಗ 6 ಮೀಟರ್ ಪರ್ ಸೆಕೆಂಡ್. ಕಾಯವೊಂದರ ದ್ರವ್ಯರಾಶಿ m ಆಗಿದ್ದು ಆ ಕಾಯವನ್ನು ನೆಲಮಟ್ಟದಿಂದ h ಎತ್ತರಕ್ಕೆ ಎತ್ತಿದಾಗ ಅದರ ಪ್ರಚನ ಶಕ್ತಿ ಆಪ್ಷನ್ ಡಿ mgh. ಒತ್ತಿ ಹಿಡಿದ ಸ್ಪ್ರಿಂಗ್ ಅನ್ನು ಬಿಡುಗಡೆಗೊಳಿಸುವುದರಿಂದ ಒಂದು ಕಾಯವು 8 ಮೀಟರ್ ದೂರ ಚಲಿಸಿ 68 ಜೌಲ್ ಕೆಲಸ ನಡೆದರೆ ಪ್ರಯೋಗವಾದ ಬಲದ ಪ್ರಮಾಣ ಎಷ್ಟು? ಉತ್ತರ ಆಪ್ಷನ್ ಬಿ 8.5 ನ್ಯೂಟನ್. ಇವುಗಳಲ್ಲಿ ಯಾವುದು ಚಲನಶಕ್ತಿ? ಉತ್ತರ ಆಪ್ಷನ್ ಸಿ ಚಲಿಸುತ್ತಿರುವ ಕಾರು. 1 kg ತೂಕದ ವಸ್ತುವನ್ನು 1 ಮೀಟರ್ ಎತ್ತರಕ್ಕೆ ಎತ್ತಿದಾಗ ಅದರ ಕೆಲಸ ಆನ್ಸರ್ ಸಿ 9.8 ಜೌಲ್. ಒಂದು ಹಗುರವಾದ ಮತ್ತು ಭಾರವಾದ ವಸ್ತುಗಳ ಸಂವೇಗವು ಸಮವಾಗಿದೆ, ಹಾಗಾದರೆ ಯಾವುದರ ಚಲನಶಕ್ತಿ ಹೆಚ್ಚಾಗಿರುತ್ತದೆ? ಉತ್ತರ ಆಪ್ಷನ್ ಎ ಹಗುರವಾದ ವಸ್ತು. ಶಬ್ದವನ್ನು ಅಳೆಯುವ ಮೂಲಮಾನ ಡೆಸಿಬಲ್. ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗವು ಗರಿಷ್ಠವಾಗಿರುತ್ತದೆ? ಉತ್ತರ ಘನವಸ್ತುಗಳು. ಶ್ರವ್ಯ ಶಬ್ದದ ಆವೃತ್ತಿಯ ವ್ಯಾಪ್ತಿ ಎಷ್ಟು? 20 ಹರ್ಟ್ಸ್ರಿಂದ 20 ಕಿಲೋ ಹರ್ಟ್ಸ್. ಶಬ್ದದ ವೇಗವು ಕೆಳಗಿನದರ ಮೇಲೆ ಅವಲಂಬಿಸಿದೆ. ಆವೃತ್ತಿ, ತರಂಗ ದೂರ, ಮಾಧ್ಯಮ, ಪಾರ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಮಾಧ್ಯಮದ ಮೇಲೆ. ಸೋನಾರ್ನ ವಿಸ್ತೃತ ರೂಪ ಏನು? ಉತ್ತರ ಸೋನಾರ್. Sonar means option C satellite of navigation ranging. ರಾಡರ್ ಗನ್ಗಳಲ್ಲಿ ಈ ತರಂಗಗಳನ್ನು ಬಳಸುತ್ತಾರೆ. ರಾಡರ್ ಗನ್ಗಳಲ್ಲಿ ಈ ತರಂಗವನ್ನು ಬಳಸುತ್ತಾರೆ. ಆಪ್ಷನ್ ಬಿ ರೇಡಿಯೋ ತರಂಗ. ಸಂಗೀತದ ಕಂಪನಾಂಕ ಎಷ್ಟು? ಉತ್ತರ ಆಪ್ಷನ್ ಸಿ 330. ಸಂಗೀತದ ಕಂಪನಾಂಕ ಹರ್ಟ್ಸ್ಗಳಲ್ಲಿ ಎಷ್ಟು ನೋಡೋದಾದ ಸ್ನೇಹಿತರೆ? ಆನ್ಸರ್ ಆಪ್ಷನ್ ಡಿ 40 ಹರ್ಟ್ಸ್ನಿಂದ 4000 ಕಿಲೋ ಹರ್ಟ್ಸ್. ಒಂದು ಶುದ್ಧ ಅರೆವಾಹಕದ ಒಂದು ಕಡೆ ದಾನಿ ಬೆರಕೆಯನ್ನು ಮತ್ತೊಂದು ಕಡೆ ಸ್ವೀಕರಿ ಬೆರಕೆಯನ್ನು ಸೇರಿಸಿದಾಗ ಉಂಟಾಗುವುದು ಪಿ ಎನ್ ಜಂಕ್ಷನ್ ಡಯೋಡ್. 1 ವ್ಯಾಟ್ಗೆ 1 ಜೌಲ್ ಪರ್ ಸೆಕೆಂಡ್. ಇದರ ಸಂಕೇತ ಸ್ವರೂಪ 1 ವ್ಯಾಟ್ ಈಕ್ವಲ್ಸ್ 1 ಜೌಲ್ ಪರ್ ಸೆಕೆಂಡ್. ಉತ್ತರ ಆಪ್ಷನ್ ಎ. ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿಯುವ ಸೂತ್ರ ಯಾವುದು? ಆಪ್ಷನ್ ಬಿ P is equal to E/T. ವಿದ್ಯುತ್ ಮಂಡಲದ ಕಕ್ಷೆಯಲ್ಲಿ ವೋಲ್ಟಮೀಟರ್ನ ಸಂಕೇತ ಯಾವುದು? ಆಪ್ಷನ್ ಎ. ನಕ್ಷೆಯಿಂದ ಏನನ್ನು ಪತ್ತೆ ಹಚ್ಚಬಹುದು? ಉತ್ತರ ಆಪ್ಷನ್ ಡಿ ನಿರ್ದಿಷ್ಟ ದೂರ ಚಲಿಸಲು ಎಷ್ಟು ಕಾಲ ಬೇಕು. ಶಬ್ದದ ವೇಗ 1200 ಕಿಲೋಮೀಟರ್ ಪರ್ ಅವರ್. ಸೂರ್ಯನ ಕಿರಣವು ಭೂಮಿಗೆ ಈ ವಿಧಾನದಿಂದ ಪ್ರಸಾರವಾಗುತ್ತದೆ. ಆನ್ಸರ್ ಆಪ್ಷನ್ ಬಿ ವಿಕಿರಣ. ಉಷ್ಣತಾಪೀಯ ಫ್ಯಾರನ್ಹೀಟ್ ಅಳತೆ ಪಟ್ಟಿಯಲ್ಲಿ ಇರುವ ವಿಭಾಗಗಳೆಷ್ಟು? ಉತ್ತರ ಆಪ್ಷನ್ ಬಿ 32. ಸುಲಭವಾಗಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದಾದ ಶಕ್ತಿಯ ರೂಪ ಯಾವುದು? ಆಪ್ಷನ್ ಎ ಸೌರಶಕ್ತಿ. ಕೆಳಗಿನ ಯಾವುದು ವಿದ್ಯುತ್ನ ಶಾಖ ಪರಿಣಾಮದ ಮೇಲೆ ಕೆಲಸ ಮಾಡುತ್ತದೆ? ಉತ್ತರ ಆಪ್ಷನ್ ಡಿ ತಾಪದೀಪ್ತಿ ಬಲ್ಬ್. ವಾಹಕದ ವಿದ್ಯುತ್ ರೋಧವು ಈ ಕೆಳಗಿನದಕ್ಕೆ ವಿಲೋಮದಲ್ಲಿರುತ್ತದೆ. ಉತ್ತರ ಆಪ್ಷನ್ ಸಿ ದಪ್ಪ. ಸೊ ನೆಕ್ಸ್ಟ್ ಈ ಕ್ವಶನ್ಗೆ ಆನ್ಸರ್ ನೋಡ್ತಾ ಅವರ ಸ್ನೇಹಿತರೆ, ಆನ್ಸರ್ ಬಂದು ಆಪ್ಷನ್ ಎ 9 ಓಮ್. ಎಸ್ ಮತ್ತೊಂದು ಅದೇ ರೀತಿ ಕ್ವಶನು. ಸೊ ಆನ್ಸರ್ ಬಂದು ಆಪ್ಷನ್ ಸಿ 2 ರೆಸಿಸ್ಟೆನ್ಸ್ ರೋಮ್ ಅಂತಕ್ಕಂಥದ್ದು. ಅತ್ಯಂತ ಹೆಚ್ಚು ಬಳಸಲ್ಪಡುವ ಅರೆವಾಹಕ ಯಾವುದು? ಆಪ್ಷನ್ ಎ
ಸಿಲಿಕಾನ್. ಉಷ್ಣತೆ ಹೆಚ್ಚಿದಂತೆ ಅರೆವಾಹಕದ ರೋಧವು ಹೆಚ್ಚಾಗುತ್ತದೆ. ನಿರಪೇಕ್ಷ ತಾಪದಲ್ಲಿ ಅರೆವಾಹಕವು ಈ ಕೆಳಗಿನಂತೆ ವರ್ತಿಸುತ್ತದೆ. ಒಂದು ಅವಾಹಕ, ಆಪ್ಷನ್ ಡಿ. ಸೊ ಇದೊಂದು ಪ್ರಾಬ್ಲಮ್ ಸ್ನೇಹಿತರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದ್ರೆ ಆನ್ಸರ್ ಆಪ್ಷನ್ ಬಿ 36,000 ಜೌಲ್. ಸೊ ಕೆಳಗಿನಲ್ಲಿ ಯಾವುದು ಅತ್ಯಂತ ಹೆಚ್ಚು ಮಿಥ್ಯವ್ಯಯಕಾರಿ ದೀಪವಾಗಿದೆ? ಆನ್ಸರ್ ಆಪ್ಷನ್ ಬಿ, LED ದೀಪಗಳು.